ಈ ವಿಡಿಯೋದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಂದರೆ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಸೆಲ್ಫ್ ಲೋನ್ ಸಾಲನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನ್ ಅಂದರೆ ನೇರ ಸಾಲ ಯೋಜನೆ, ಸ್ವಯಂ ಉದ್ಯೋಗದ ಸಲುವಾಗಿ ನೇರ ಸಾಲ ಯೋಜನೆ. ನೋಡಿ, ಯಾವ ಡಿಪಾರ್ಟ್ಮೆಂಟ್ ಯಾವ ನಿಗಮಕ್ಕೆ ಆಗ್ತಿದ್ದೀರೋ ಅದರ ಆ ಡಿಪಾರ್ಟ್ಮೆಂಟನ್ನು ಆಯ್ಕೆ ಮಾಡಿ ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಹಾಕೋದು. ಸೇಮ್ ಹಿಂದಿನ ವಿಡಿಯೋಗಳು ಹೇಳಿದಂತೆ ಅದನ್ನು ಹಾಕಿದ ಮೇಲೆ ನೆಕ್ಸ್ಟ್ OTP ಅಂತ ಕೊಡಬೇಕು. OTP ಪಡೆಯಿರಿ ಅಂತ ಕೊಡಬೇಕು. OTP ಪಡೆಯಿರಿ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ OTP ಬರುತ್ತೆ. 6 ಡಿಜಿಟ್ OTP ಬಂದ ಮೇಲೆ ಸಲ್ಲಿಸಿ ಅಂತ ಕೊಡಿ. ಸಬ್ಮಿಟ್ ಕೊಟ್ಟ ಮೇಲೆ ಸಬ್ಮಿಟ್ ಕೊಡಬೇಕು. ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕೊಡಬೇಕು. ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಕೊಟ್ಟ ಮೇಲೆ ನೋಡಿ, ಅದರಲ್ಲಿ ಹೆಸರು, ಮೊಬೈಲ್ ನಂಬರು ಎಂಟ್ರಿ ಮಾಡಬೇಕು. ಹೆಸರು ತೊಗೊಳುತ್ತೆ, ನಿವಾಸ ತೊಗೊಳುತ್ತೆ, ಅಂದರೆ ಡೊಮಿಸಿಲ್ ಕರ್ನಾಟಕನ ಯಾವುದಂತ ತೋರುತ್ತೆ, ರಿಲಿಜನ್ ಯಾವುದಂತ ತೊಗೊಳುತ್ತೆ, ರೇಷನ್ ಕಾರ್ಡ್ ಅಂತ ತೊಗೊಳುತ್ತೆ. ಇಷ್ಟೆಲ್ಲ ತೊಗೊಂಡ್ಮೇಲೆ ನಾವು ಎಂಟ್ರಿ ಮಾಡಬೇಕಾಗಿರೋದು ಮೊಬೈಲ್ ನಂಬರು, ತಂದೆ ಅಥವಾ ಗಂಡನ ಹೆಸರು. ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಒಂದು OTP ಹೋಗುತ್ತೆ, ಸೇವಾಸಿಂದು OTP ಹೋದ್ಮೇಲೆ 6 ಡಿಜಿಟ್ OTP ಹೋದ್ಮೇಲೆ ಮತ್ತೆ OTPನ ಕನ್ಫರ್ಮ್ ಮಾಡ್ಕೋಬೇಕು. ಬಹಳ ಸಿಂಪಲ್ ಆಗಿದೆ ನೇರ ಸಾಲ ಸ್ವಯಂ ಉದ್ಯೋಗಕ್ಕಾಗಿ. ಆಮೇಲೆ ತಂದೆ ಅಥವಾ ಗಂಡನ ಹೆಸರು ಏನಿದೆ ಆಧಾರ್ ಕಾರ್ಡ್ನಲ್ಲಿ ಆ ಥರ ಹಾಕಿದ ಮೇಲೆ ವಿಕಲಚೇತನರಿದ್ದರೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ಮೇಲೆ UDID ನಂಬರ್ ಕೇಳುತ್ತೆ. UDID ನಂಬರ್ ಹಾಕ್ಬೇಕು. ಇವರು ವಿಕಲಚೇತನರು ಇಲ್ಲದೇ ಇರೋದ್ರಿಂದ ನೋ ಅಂತ ಕೊಟ್ಟು ಇಲ್ಲ ಅಂತ ಕೊಟ್ಟಿದ್ದೀವಿ. ಎಕನಾಮಿಕ್ ಕ್ಲಾಸಿಫಿಕೇಷನ್, ಆರ್ಥಿಕ ವರ್ಗೀಕರಣ ಅಂದರೆ ರೇಷನ್ ಕಾರ್ಡ್ BPL ಕಾರ್ಡ APL ಕಾರ್ಡ. BPL ಇದ್ದರೆ BPL ಅಂತ ಹಾಕಿ, ಇಲ್ಲಾಂದ್ರೆ PHH ಅಂತ ಹಾಕಿ ನಡೆಯುತ್ತೆ. APL ಇದ್ದರೆ APL ಅಂತ ಹಾಕಿ, ಇಲ್ಲ NPPHH ಅಂತ ಹಾಕಿ. ಆಮೇಲೆ ರೇಷನ್ ಕಾರ್ಡ್ ಅಂದ್ರೆ ಆಲ್ರೆಡಿ ಬಂದಿರುತ್ತೆ. ಎನ್ಯುವಲ್ ಇನ್ಕಮ್ಮು ವಾರ್ಷಿಕ ಆದಾಯ ಹಳ್ಳಿಯವರಿಗೆ 1.5 ಲಕ್ಷ ಕೆಳಗಡೆ ಇರಬೇಕು, ಅಲ್ಲಿ ತಾನೇ ನಡೆಯುತ್ತೆ. ಮತ್ತು ಪರ್ಪೋಸ್ ಆಫ್ ಸಾಲದ ಉದ್ದೇಶ, ಇವರು ಹೆಣ್ಣು ಮಕ್ಕಳಾಗಿರೋದ್ರಿಂದ ಇವರು ಕಿರಾಣಿ ಅಂಗಡಿ ಮಾಡ್ತೀವಿ, ಬಳೆ ಅಂಗಡಿ ಮಾಡ್ತೀವಿ, ಟೈಲರಿಂಗ್ ಅಂಗಡಿ ಮಾಡ್ತೀವಿ, ಬಟ್ಟೆ ಅಂಗಡಿ ಮಾಡ್ತೀವಿ, ಯಾವುದು ಮಾಡ್ತಾರೋ ಅದನ್ನು ಹಾಕಿ. ನೆಕ್ಸ್ಟು ನೀವು ವಿಧವೆಯೇ ಇದ್ದರೆ ಎಸ್ ಅಂತ ಕೊಡಿ, ಯಾಕಂದರೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ವಿಧವೆ ಇದ್ದರೆ. ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಇಷ್ಟು ಹಾಕಿದ ಮೇಲೆ ಬಹಳ ಸಿಂಪಲ್ ಆಗಿದೆ. ಸಾಲದ ಉದ್ದೇಶ ಅದಕ್ಕಂತ ಹಾಕಬೇಕು. ಯಾಕೆ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಅದೇ ಥರನೇ ರೆಡಿ ಮಾಡೋದು. ಪ್ರಾಜೆಕ್ಟ್ ರಿಪೋರ್ಟ್ ನೀವು ಹ್ಯಾಂಡ್ ರೈಟಿಂಗಲ್ಲಿ ಬರಿಬೋದು, ಇಲ್ಲಾಂದ್ರೆ ಟೈಪ್ನು ಕೂಡ ಮಾಡಿಸ್ಬೋದು. ಯಾವುದಕ್ಕಂತೇಳಿ ಸಾಲದ ಉದ್ದೇಶ ಹಾಕಿದ ಮೇಲೆ ವಿಧವೆ ಆದಮೇಲೆ ನೆಕ್ಸ್ಟು ಎಲ್ಲ ಆಯಿತು. ಎಲ್ಲ ತೊಗೊಂಡಿರುತ್ತೆ. ಜೆಂಡರ್, ಲಿಂಗ ಯಾವುದು ಅಂತೇಳಿ ಆಟೋಮೆಟಿಕ್ ತೊಗೊಳುತ್ತೆ. ನೋಡಿ, ಕ್ಯಾಸ್ಟ್ ಸರ್ಟಿಫಿಕೇಟ್, ಜಾತಿ ಪ್ರಮಾಣ ಪತ್ರ. ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಬೇಕು. ಎಂಟ್ರ್ ಮಾಡಿದ ಮೇಲೆ ಅದು ಎಲ್ಲ ತೊಗೊಂಡ್ಬಿಡುತ್ತೆ. ಕ್ಯಾಸ್ಟ್ ID ನಂಬರ್ ಹಾಕಿದ ಮೇಲೆ ಅವರು ಜಾತಿ ಪ್ರಮಾಣ ಪತ್ರ ಪ್ರಕಾರ ಅರ್ಜಿದಾರರ ಹೆಸರು ಯಾವ ಥರ ಇದೆ, ಮತ್ತು ಜಾತಿ ಪ್ರಮಾಣ ಪತ್ರದ ಪ್ರಕಾರ ಜಾತಿ ಹೆಸರು ಯಾವ ಜಾತಿ ಅಂತ ತೋರಿಸುತ್ತೆ, ಮತ್ತು ಕ್ಯಾಸ್ಟ್ ಕ್ಯಾಟಗರಿ ಮೀಸಲಾತಿ ವರ್ಗ ಎಲ್ಲ ಕೂಡ ತೋರಿಸಿಬಿಡ್ತೀವಿ. ಬರೀ ID ನಂಬರ್ ಹಾಕಿ ಹೊರಗಡೆ ಎಂಟ್ರಿ ಮಾಡಿದ ಮೇಲೆ ನೋಡಿ. ಇದು ತೊಗೊಂಡ್ಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದರೆ ಅವ್ರ ಹೆಸರು, ಅವ್ರದ್ದು ಇನ್ಕಮ್ ಎಷ್ಟಿದೆ ಅಂತ ತೋರಿಸುತ್ತೆ. ಇವು ಕಂಪಲ್ಸರಿ ಬೇಕು. ಕ್ಯಾಸ್ಟ್ ಇನ್ಕಮ್ ಆದಮೇಲೆ ನಿಮ್ಮ ವೈಯಕ್ತಿಕ ಅಂದರೆ ವಿಳಾಸ ವಿವರಗಳು ಹಾಕಬೇಕು. ವಿಳಾಸ ವಿವರಗಳಲ್ಲಿ ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಹಳ್ಳಿ, ಯಾವ ಹೋಬಳಿ, ಮತ್ತು ನಿಮ್ಮ MLA ಎಲೆಕ್ಷನ್ ಆಗುವ ಕ್ಷೇತ್ರ, ಅಂದರೆ ಯಾವ ತಾಲೂಕಲ್ಲಿ ವಿಧಾನಸಭಾ ಕ್ಷೇತ್ರ ಇದೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನೇಮ್ ಅಂತಿರುತ್ತೆ. ನೆಕ್ಸ್ಟ್ ಅರ್ಜಿದಾರರ ವಿಳಾಸ ಆಲ್ರೆಡಿ ತೊಗೊಂಡಿದ್ದರೆ ಸರಿ, ತೊಗೊಳ್ಳಿಲ್ಲ ಅಂದರೆ ನೀವು ಎಂಟ್ರಿ ಮಾಡಬೇಕು. ಪಿನ್ ಕೋಡ್ ಒಂದು ಹಾಕಬೇಕು. ನೋಡಿ, ಜಿಲ್ಲೆ, ತಾಲೂಕು, ಹಳ್ಳಿ ಯಾವ ಊರು ಅಂದರೆ ವಿಲೇಜ್ ಅಂದರೆ ಹೋಬಳಿ ಯಾವುದು, ವಿಧಾನಸಭಾ ಕ್ಷೇತ್ರ, MLA ಎಲೆಕ್ಷನ್ ನಡೆಯುವ ಕ್ಷೇತ್ರ, ಪಿನ್ ಕೋಡ್ ಹಾಕಬೇಕು. ಅಡ್ರೆಸ್ ಇಲ್ಲಾಂದರೆ ಎಂಟ್ರಿ ಮಾಡಬೇಕು. ಇಷ್ಟೊಂದಾಯಿತು.
ಇಷ್ಟಾದಮೇಲೆ ನೆಕ್ಸ್ಟ್ ಏನಿದೆ, ಡಿಕ್ಲರೇಷನ್, ಘೋಷಣೆ ಅಂತ ಇದೆ. ಘೋಷಣೆ ಅಂದರೆ ಇದೆಲ್ಲ ನಾವು ಕೊಟ್ಟಿರೋ ಮಾಹಿತಿ ಎಲ್ಲ ಕರೆಕ್ಟಾಗಿದೆ ಅಂತ ಕೊಟ್ಟು ಆ ಅಗ್ರಿ ಬಟನ್ ಮೇಲೆ ಕೊಟ್ಟು ಕೆಳಗಡೆ ಕ್ಯಾಪ್ಚಾ ಎಂಟ್ರ್ ಮಾಡಿ. ಕ್ಯಾಪ್ಚಾ ಎಂಟ್ರ್ ಮಾಡಿದ ಮೇಲೆ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಈ ಥರ ಬರುತ್ತೆ. ಎಲ್ಲ ಮತ್ತೇನಾದ್ರು ಚೇಂಜಸ್ ಕೂಡ ಮಾಡೋದಿದ್ರೆ ಮಾಡ್ಬೋದು. ಇಲ್ಲಪ್ಪ ಅಂದರೆ ನೀವು ಅಟ್ಯಾಚ್ ಅನೆಕ್ಸರ್ ಮೇಲೆ ಕ್ಲಿಕ್ ಮಾಡಬೇಕು. ಅಟ್ಯಾಚ್ ಅನೆಕ್ಸರ್ ಕಟ್ಟ ಮೇಲೆ ನೋಡಿ, ಇಲ್ಲಿ ಕೇಳ್ತಿದೆ ಪಾಸ್ಪೋರ್ಟ್ ಸೈಜು, ರೇಷನ್ ಕಾರ್ಡು, ಆಧಾರ್ ಲಿಂಕ್ಡ್ ಫ್ರಂಟ್ ಪೇಜ್ ಪಾಸ್ಬುಕ್ಕು, ಇಷ್ಟೇ ಕೇಳ್ತಿದೆ. ಎಲ್ಲನೂ ಕೂಡ ಅಪ್ಲೋಡ್ ಮಾಡಿ ಸೇವ್ ಅನೆಕ್ಸರ್ ಅಂತ ಕೊಡಿ. ಸೇವ್ ಅನೆಕ್ಸರ್ ಅಂತ ಕೊಟ್ಟ ಮೇಲೆ ನೋಡಿ, ಸೇವ್ ಅನೆಕ್ಸರ್ ಅಂತ ಕೊಡಬೇಕು. ಸೇವ್ ಅನೆಕ್ಸರ್ ಅಂತ ಕೊಟ್ಟ ಮೇಲೆ ಈ ಥರ ಏನಾದರೂ ಎಡಿಟ್ ಮಾಡೋಂಗಿದ್ರೆ ಹೀಗೆ ಮಾಡಬೇಕು, ಇಲ್ಲಾಂದ್ರೆ ಮೇಕ್ ಪೇಮೆಂಟ್ ಅಂತ ಕೊಡಬೇಕು. ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಬೇಕು. ಪೇಮೆಂಟ್ ಎಷ್ಟಿದೆ ನೋಡಿ, ಮೇಕ್ ಪೇಮೆಂಟ್ ಅಂತ ಕೊಡಬೇಕು. ಕೊಟ್ಟ ಮೇಲೆ ಪೇಮೆಂಟ್ ಆಗುತ್ತೆ. ಗ್ರಾಮ 1 BLS ಕಡೆಯಿಂದ ಪೇಮೆಂಟ್ ಇರ್ತದೆ ನೋಡಿ. ಪೇಮೆಂಟು 30 ರೂಪೀಸ್ ಚಾರ್ಜ್ ಇರುತ್ತೆ. ಗ್ರಾಮ 1 BLS ಲಾಗಿನ್ ಆಗಬೇಕು, ಪೇಮೆಂಟ್ ಕಟ್ಟಬೇಕು. ಕಟ್ಟಿದ ಮೇಲೆ ನಿಮಗೊಂದು ರಿಸಿಪ್ಟ್ ಬರ್ತದೆ. ಇಷ್ಟೇ ನೋಡಿ, ಸಿಂಪಲ್ ಆಗಿದೆ ನೋಡಿ. ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಈ ಥರ ವೆರಿಫೈ ಯುವರ್ ಪಾಸ್ವರ್ಡ್ ಅಂತ ಬರುತ್ತೆ. ಕನ್ಫರ್ಮ್ ಕೊಡಿ. ನೆಕ್ಸ್ಟ್ ಕನ್ಫರ್ಮ್ ಕೊಟ್ಟ ಮೇಲೆ ಇನ್ನೊಂದು ಪ್ರೊಸೀಡ್ ಅಂತ ಕೊಡಿ. ಆಮೇಲೆ ನಿಮ್ಮದು ರಿಸಿಪ್ಟ್ ಜನ್ರೇಟ್ ಆಗುತ್ತೆ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ರಿಸಿಪ್ಟ್ ಜನ್ರೇಟ್ ಆಗುತ್ತೆ. ಅಲ್ಲಿವರೆಗೂ ಆಗಲ್ಲ. ರಿಸಿಪ್ಟ್ ಜನ್ರೇಟ್, ಪ್ರೊಸೀಡ್ ಅಂತ ಕೊಡಬೇಕು. ಸಬ್ಮಿಟ್ ಆದಮೇಲೆ ಪ್ರೊಸೀಡ್ ಕೊಡಬೇಕು. ರಿಸಿಪ್ಟ್ ಜನ್ರೇಟ್ ಆಗುತ್ತೆ. ಆ ರಿಸಿಪ್ಟನ್ನು ಯಾರು ಫಲಾನುಭವಿ ಇರ್ತಾರೋ, ಕ್ಯಾಂಡಿಡೇಟ್ ಯಾರು ಹಾಕೋಕ್ಕೆ ಬಂದಿರ್ತಾರೋ ಅವರಿಗೆ ಪ್ರಿಂಟ್ ಕೊಟ್ಟು ಕಳಿಸಿ ಆ ಡಿಪಾರ್ಟ್ಮೆಂಟಿಗೆ ಹೋಗಿ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ರೆ ಮುಂದೆಲ್ಲ ಪ್ರೊಸೀಜರ್ ಇರುತ್ತೆ, ಅದರ ಪ್ರಕಾರ ಅವರು ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಈ ವಿಡಿಯೋದಲ್ಲಿ ಸ್ವಯಂ ಉದ್ಯೋಗ ನೇರ ಸಾಲ ಯಾವ ಥರ ಹಾಕೋದಂತ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.